ಭೂಮಿಗಾಗಿ ಹೋರಾಟ ಬೇಕಾ 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 ಪಟ್ಟ ಬೇಕು ಬೇಕಾ ಬೇಕಾ ಪಟ್ಟ ಬೇಕು ಬೇಕಾ ಬೇಕಾ ಪಟ್ಟ ಬೇಕು ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಬೇಕಾ ಬೇಕಾ ಪಟ್ಟ ಬೇಕು ಬೇಕಾ ಬೇಕಾ ಅವೈಜ್ಞಾನಿಕ ಕಾನೂನನ್ನು ರದ್ದುಪಡಿಸಲೇಬೇಕು ಅವೈಜ್ಞಾನಿಕ ಕಾನೂನನ್ನು ರದ್ದುಪಡಿಸಲೇಬೇಕು ಬೇಕೇ ಬೇಕು ಭೂಮಿ ಬೇಕು ಬೇಕೇ ಬೇಕು ಭೂಮಿ ಬೇಕು ಬೇಕೇ ಬೇಕು ಪಟ್ಟ ಬೇಕು ಬೇಕೇ ಬೇಕು ಪಟ್ಟ ಬೇಕು ಬೇಕೇ ಬೇಕು ಪಟ್ಟ ಬೇಕು ಯಾತಕ್ಕಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ! ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ! ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಹಸಿರು ಸೇನೆಗೆ ಹಸಿರು ಸೇನೆಗೆ ಬೇಕಾ ಬೇಕಾ ಪಟ್ಟ ಬೇಕು ಬೇಕು ಪಟ್ಟ ಬೇಕು ಬೇಕಾ ಬೇಕಾ 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 ಪಟ್ಟ ಬೇಕು ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಯಾತ್ರಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ ಬೇಕಾ ಬೇಕಾ ಪಟ್ಟ ಬೇಕು 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಅವೈಜ್ಞಾನಿಕ ಕಾನೂನು ಅವೈಜ್ಞಾನಿಕ ಕಾನೂನನ್ನ 9,000 ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ ಫಾರಂ 57 ಅರ್ಜಿ ಹಾಕಕ್ಕೆ ಹೇಳಿದ್ರು. 9,099 ಅರ್ಜಿ ಹಾಕ್ಯಾರ ಬಂಧುಗಳೇ. ಇದರಲ್ಲಿ ಒಂದು ಪಟ್ಟ ಇಲ್ಲ. ಇದಕ್ಕೆ ಅವೈಜ್ಞಾನಿಕ ಕಾನೂನು ಮಾಡಿರೋ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಅದನ್ನು ಹೇಳ್ತೀನಿ ನಾನು. ಒಟ್ಟು ಕೂಡ್ಲಿ ತಾಲೂಕಿನಲ್ಲಿ 17,462 ಅರ್ಜಿ ಸಾಗುವಳಿ ರೈತರು, ಅದು ಕಲ್ಲು ಭೂಮಿ ಆಗಿರ್ಬೋದು, ಹಳ್ಳ ಪರಂಪೋಕ್ ಆಗಿರ್ಬೋದು, ಅನಾದೀನ ಆಗಿರ್ಬೋದು, ಹುಲ್ಲು ಬನ್ನಿ ಆಗಿರ್ಬೋದು, ಈಚಲ ಆಗಿರ್ಬೋದು, ಅವನ್ನೆಲ್ಲ ಅವ್ರು ಏನ್ ಸಾಗುವಳಿ ಮಾಡ್ತಾರೆ ಅದನ್ನೆಲ್ಲ ಆ ಸರ್ವೆ ನಂಬರ್ ಹಾಕಿ ಅರ್ಜಿ ಸಲ್ಲಿಸಿರೋದು ಕೂಡ್ಲಿ 17,462. ಇದರಲ್ಲಿ ಪಟ್ಟ ಕೊಟ್ಟದ್ದು ಎಷ್ಟು ಗೊತ್ತಾ? 1,352. ಕೂಡ್ಲಿ ತಾಲೂಕಿನಲ್ಲಿ 1,352 ಮಾತ್ರ ಪಟ್ಟ ಕೊಟ್ಟಾರೆ. 16,110 ರಿಜೆಕ್ಟ್ ಆಗಿವೆ. 16,110 ರಿಜೆಕ್ಟ್ ಆಗಿವೆ. ಒಂದು ವೇಳೆ ಕೂಡ್ಲಿ ತಾಲೂಕಿಗೆ ನಾನು ಹೇಳ್ತಾ ಇರೋದು, ರಾಜ್ಯದಲ್ಲಿ 17 ಲಕ್ಷ ರಿಜೆಕ್ಟ್ ಆಗಿವೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಯೋಚನೆ ಮಾಡ್ರಿ, ಬ್ರಿಟಿಷರು 2011ರ ಪಶು ಸಂಗೋಪನೆ ಇಲಾಖೆ ಗಣತಿ ಪ್ರಕಾರ 100 ದನಗಳದ ಅಂದ್ರೆ 30 ಎಕರೆ ತೆಗಿಬೇಕಂತ ಅವಾಗ ಇದನ್ನ ಮಾಡಿ 2011ರ ಜನಗಣತಿ ಹಿಡ್ಕೊಂಡು ಈಗಿರ್ತಕ್ಕಂಥ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಾವು ಹೇಳೋದಿಷ್ಟೇ, ಈಗ ವೈಜ್ಞಾನಿಕ ಕೃಷಿ ಪದ್ಧತಿ ಬಂದದ್ರಿಂದ ಬಹಳಷ್ಟು ದನಗಳು ಕಡಿಮೆ ಇದಾವೆ. ನೀವು ಏನಾದರೂ ಸಮೀಕ್ಷೆ ಮಾಡೋದಾದ್ರೆ ಏನು ಮೌಳಿ ಆಕಳ ಅವು ಕಟ್ಟದಲ್ಲೇ ಕಟ್ಟಬೇಕು, ಬೇಡ ಅವನು ಹೊಲದತ್ರನೇ ಸುತ್ತರಿಸ್ಬೇಕು ಅಷ್ಟೇ. ಅವ್ರು ಗೋಮಾಳದಾಗ ಹೋಗಿ ಮೇಯ್ಸಕ್ಕಾಗಲ್ಲ. ಅವುಗಳ ಸಂಖ್ಯೆ ಗಣಿತ ಆಗ್ಬೇಕು. ಹಾಗೇನೆ ಮಾನ್ಯ ಸಚಿವರು ನೀವು ಹೇಳಿದ ಪ್ರಕಾರ 100 ಎಕರೆಗೆ 33 ದನಗಳಿಗೆ 30 ತೆಗಿಬೇಕಂದ್ರೆ ಮತ್ತೆ 800 ಎಕರೆ ದಣಾತಿನ ಕೆರೆ ಹತ್ರ ಫ್ಯಾಕ್ಟ್ರಿ ಮಾರಾಟ ಮಾಡಿರಲ್ಲ, ಅದು ಹೆಂಗೆ ಕಾನೂನು ಬದಲಾಯಿತು? ಅದಕ್ಕೆ ಯಾವ ಕಾನೂನು ತಗೊಂಬಂದ್ರಿ? ಇಲ್ಲಿ JSWಗೆ ಫ್ಯಾನ್ ಕೊಟ್ಟಿರಲ್ಲ, ಸರ್ಕಾರಿ ಜಮೀನಿನಲ್ಲಿ ಏನು ಕಂಬಗಳು ಹಾದು ಹೋಗ್ಯವಲ್ಲ, ಇದಕ್ಕೆ ಯಾವ ಕಾನೂನು ತಗೊಂಬಂದಿರಿ? ಸೋಲಾರ್ಗೆ ಏನೇನೋ ಭೂಮಿ ನೀವು ಅಲ್ಲಿ ಹಸ್ತಾಂತರ ಮಾಡಿ
ಗೊತ್ತಿಲ್ಲ. ಹಿರೇಕುಂಬಳಗುಂಟಿ ಹತ್ರ, ಹಾಗೇನೆ ಬೆಳ್ಳಗಟ್ಟಿ ಹತ್ರ, ಇದು ನರಸಿಂಗೇರಿ ಹತ್ರ ಏನು ಭೂಮಿಗೆ ಸೋಲಾರಿ ಕೊಟ್ಟಿರಲ್ಲ, ಅವ್ರು ಯಾವ ಪೊಲ್ಯೂಷನ್ ಬೋರ್ಡ್ನಿಂದ ಪರ್ಮಿಷನ್ ತಂದರೆ ಅವು ಎಣ್ಣೆ ಆಗಿದೆ, ಅವಕ್ಕೊಂದು ಕಾನೂನ, ಇವ್ರಿಗೆ ಪಟ್ಟ ಕೊಡೋಕ್ಕಾಗಿ ಇವ್ರಿಗೊಂದು ಕಾನೂನು. ಪಟ್ಟ ಕೊಡೋ ಕಾನೂನು ನೀವು ಆ ರೀತಿ ಕಾನೂನು ಮಾಡೋದಿದ್ರೆ ಸರ್ಕಾರ ಬಂದ ನಂತರ, ಅದು 2 ವರ್ಷ ಆದ ನಂತರ ಬಗರಪ್ಪು ಕಮಿಟಿ ಅಂದ್ರೆ ಭೂಮಿ ಮಂಜೂರಾತಿ ಸಮಿತಿ ರಚನೆ ಮಾಡಿ, ಭೂ ಮಂಜೂರಾತಿ ಸಮಿತಿ ರಚನೆ ಮಾಡಿದ್ದೆ ಈ ಹಿಂದೆ 90, 91, 92ರಲ್ಲಿ ಪಟ್ಟ ಕೊಟ್ರಲ್ಲ, ಆಗಿನ ರಾಜಕಾರಣಿಗಳು ಯಾಕೆ ಕಾನೂನು ಮಾಡಲಿಲ್ಲ? ಆಗ ಸಾಕಷ್ಟು ಜನಗಳಿತ್ತು, ಕಾನೂನು ಯಾಕೆ ಮಾಡಲಿಲ್ಲ? ನೀವ್ಯಾಕೆ ಕೃಷ್ಣ ಬೈರೇಗೌಡ್ರೆ ನಗರ ಪ್ರದೇಶ ಅಂತ ಹೇಳಿ ಪಟ್ಟಣ ಪಂಚಾಯತಿಂದ 5 ಕಿಲೋಮೀಟರ್ ತನಕ ನೀವು ಒಂದು ಕಾನೂನು ಮಾಡಿಬಿಟ್ರೆ ಪಟ್ಟ ಕೊಡೋದಿಲ್ಲ ಅಂದ್ರೆ ಎಷ್ಟು ಜನ ವಂಚಿತರಾಗ್ತಾರೆ? ಬರೀ ಕೂಡ್ಲಿ ಕ್ಷೇತ್ರದಲ್ಲಿ, ಕೂಡ್ಲಿ ತಾಲೂಕಿನಲ್ಲಿ 16,110 ರಿಜೆಕ್ಟ್ ಆಗ್ಯಾವಂದ್ರೆ ಇಡೀ ರಾಜ್ಯದಲ್ಲಿ 17 ಲಕ್ಷ ರಿಜೆಕ್ಟ್ ಆಗ್ತವೆ. ನೀವು ಏನು ಮಾಡಿರಿ? ಬ್ರಿಟಿಷರ್ ಕಾಲದಲ್ಲಿ ಏನು ಪಹಣಿಯಲ್ಲಿ ಕಲ್ಲು ಭೂಮಿ, ಈಚಲ, ಹಳ್ಳ ಪರಂಪಕ್ಕೂ ಇರ್ತಕ್ಕಂಥ ಏನದವಲ್ಲ, ಅವು ಬ್ರಿಟಿಷರು ಸರ್ವೆ ಮಾಡಿ ಪಹಣಿಯಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಈಗ ಎಲ್ಲ ಬದಲಾವಣೆ ಆಗಿದೆ. 100 ವರ್ಷಗಳಲ್ಲಿ ಮಳೆ ಅತಿ ಹೆಚ್ಚಾಗಿ ಹಳ್ಳುಗಳು ಹರಿದು ಹಳ್ಳುಗಳು ಬದಲಾವಣೆ ಆಗಿವೆ. ಮಾನ್ಯ ಕಂದಾಯ ಸಚಿವರು ಎಲ್ಲ ರೈತ ಹೋರಾಟಗಾರನ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಹೋರಾಟಗಾರನ ಒಂದು ಸಭೆ ಕರೆದು ನೀವು ಇನ್ನೊಂದ್ಸಲ ಪುನಃ ಸರ್ವೆ ಮಾಡಿ ಅಲ್ಲಿ ಈಚಲ ಇಲ್ಲ ಅಂದ್ರೆ ಅದು ಅನಾಧೀನ ಅಂತ ಸೇರಿಸ್ರಿ, ಅಲ್ಲಿ ಹಳ್ಳ ಹೋಗಿಲ್ಲ ಅಂದ್ರೆ ಅದು ಡೈವರ್ಟ್ ಆಗೈತೆ ಅಂದ್ರೆ ಅದು ಅನಾಧೀನ ಅಂತ ಸೇರಿಸ್ರಿ, ಸರ್ಕಾರ ಅಂತ ಸೇರಿಸ್ರಿ. ನೀವು ಸುಮ್ಮನೆ ಎಲ್ಲೇ ಕುತ್ಕೊಂಡು ನೀವು ಫಾರಿನ್ನಲ್ಲಿ ಓದ್ಕೊಂಡು ಬಂದು ಒಂದು ಭೂಮಿ ಸ್ವಾಮಿ ಸುಮಾರು 150 ವರ್ಷದಿಂದ ಸಾಗುವಳಿ ಮಾಡಿರ್ತಕ್ಕಂಥ ರೈತರು 1 ಎಕರೆ 2 ಎಕರೆ ಭೂಮಿ ತಗೊಳಕ 20 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಸದನದಲ್ಲಿ ಇದೇ ವಿಚಾರಕ್ಕೆ ಕಾಗೋಡು ತಿಮ್ಮಪ್ಪರು ಸದನದಲ್ಲಿ ಸಾಕಷ್ಟು ಸಲ ಹೇಳ್ಯಾರೆ. ಮಾನ್ಯ ಸಚಿವರು ನೀವೇನೋ ಅವೈಜ್ಞಾನಿಕ 100 ರಾಸುಗಳಂತೆ ಏನ್ ಮಾಡಿರಿ 2011 ಪಶುಸಂಗೋಪನಾ ಜನಗಳಿಗೆ ಅದು ವಾಪಸ್ ತಗೊಂಡು ತಮ್ಮ ಅವೈಜ್ಞಾನಿಕ ಕಾನೂನನ್ನು ಅದನ್ನು ಬಿಟ್ಟು ಏನು ನಮ್ಮ ತಾಲೂಕಿನಲ್ಲಿ ಏನು ಸರ್ವೆ ಏನು ಅರ್ಜಿ ಹಾಕ್ಯಾರೆ ರೈತರು, ಈಚಲ ಆಗಿರ್ಬೋದು, ಕಲ್ಲು ಭೂಮಿ ಆಗಿರ್ಬೋದು, ಅವನ್ನೆಲ್ಲ ರೀಸರ್ವೆ ಮಾಡಿ ಮಾನ್ಯ ಸಚಿವರು, ಕಂದಾಯ ಸಚಿವರು ಆದೇಶನ ವಾಪಸ್ ತಗೊಂಡು ಎಲ್ರಿಗೂ 1 ಟೈಮ್ ಸೆಟಲ್ಮೆಂಟ್ ಕೊಟ್ಟು ಭೂಮಿ ಕೊಡ್ರಿ. ಯಾಕಂದ್ರೆ ನೀವೆಲ್ಲರೂ ಸಂವಿಧಾನ ಬುಕ್ ಹಿಡ್ಕೊಂಡು ಓಡಾಡ್ತೀರಿ. ಕಾಂಗ್ರೆಸ್ ಪಕ್ಷದವರು ನಾವು ಅಂಬೇಡ್ಕರ್ ಪರವಾಗಿರ್ತಕ್ಕಂಥವ್ರು, ನ್ಯಾಯಪರ ಇರ್ತಕ್ಕಂಥವ್ರು. ಅಂಬೇಡ್ಕರ್ ಏನ್ ಹೇಳ್ಯಾರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಅಂಬೇಡ್ಕರ್ ಏನ್ ಹೇಳ್ಯಾರ ಗೊತ್ತಾ? ಮಾನ್ಯ ಶಾಸಕರೇ, ಇಲ್ಲಿರ್ತಕ್ಕಂಥ ಮೀಸಲಾತಿ ಗೆದ್ದಿರ್ತಕ್ಕಂಥ ಎಲ್ಲಾ ಶಾಸಕರು ಹೇಳೋದಿಷ್ಟೇ, ನಿಮಗೆ ಮೀಸಲಾತಿ ಯಾಕೆ ಕೊಟ್ಟಾರೆ ಅದನ್ನ ಸ್ವಲ್ಪ ಎಲ್ಲರೂ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಶಾಸಕರು, ಸಚಿವರು, ಸಂಸದರು ಕೇಳ್ರಿ. ದಮನಿತ ಸಮುದಾಯಗಳನ್ನು ಸ್ವಾವಲಂಬಿಗೊಳಿಸಲು ಸರ್ಕಾರ ಮಾಡಬೇಕಾದ ಅತಿ ಮುಖ್ಯ ಕೆಲಸವೆಂದರೆ ಅವರಿಗೆ ಭೂಮಿಗಳನ್ನು ಕೊಡುವುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರೆ. ಕೇಳ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಮಾಧ್ಯಮದ ಮುಖಾಂತರ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಶಾಸಕರೇ, ದಮನಿತ ಸಮುದಾಯಗಳನ್ನು ಸ್ವಾವಲಂಬಿಗೊಳಿಸಲು ಸರ್ಕಾರ ಮಾಡಬೇಕಾದ ಅತಿ ಮುಖ್ಯ ಕೆಲಸವೆಂದರೆ ಅವರಿಗೆ ಭೂಮಿಗಳನ್ನು ಕೊಡುವುದು. ಇದು ನಾನು ಹೇಳಿದ್ದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ಹಾಗೇನೆ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಏನ್ ಕೃಷ್ಣ ಬೈರೇಗೌಡ ಕಾನೂನು ಮಾಡ್ತಾರಲ್ಲ, ಒಂದು ವೇಳೆ ಕಾನೂನು ಮತ್ತು ನ್ಯಾಯದ ನಡುವೆ ಅಂದ್ರೆ ಕಾನೂನು ಇಟ್ಕೊಂಡು ಇಲ್ಲಿ ರೈತರಿಗೆ ಪಟ್ಟ ಸಿಗೋದಿಲ್ಲ ಅಂತ ನಾವೇನಾದ್ರು ಚರ್ಚೆ ಮಾಡಿದ್ರೆ, ಆಯ್ಕೆ ಬಂದರೆ ನಾನು ನ್ಯಾಯವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ಯಾರೆ. ಸ್ವಲ್ಪ ಯೋಚನೆ ಮಾಡ್ರಿ ಕಾಂಗ್ರೆಸ್ ಸರ್ಕಾರದವರೇ. ನಿಮಗೆ ಸಾಮಾಜಿಕ ನ್ಯಾಯ, ಸಂವಿಧಾನ
ಆತ್ಮಕವಾಗಿ ಈ ತಳ ಸಮುದಾಯ ಅಹಿಂದೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರೇ ಅಲ್ಪಸಂಖ್ಯಾತರು, ಹಿಂದುಳಿದ್ರು, ದಲಿತರು, ಈ ಸ್ವಜಾನ ಒಂದು ವಿಚಾರಕ್ಕೆ ಹೋಗ್ಬೇಡ್ರಿ. ನಿಮಗೆ ದೇವರಾಜ್ ಅರಸು ಒಂದು ಇದನ್ನ ಗೌರವನ ನಿಮಗೆ ಕಾಣ್ತಾರೆ. ಉಳಿಕಂತೊಳಗಾಗಿರ್ತಕ್ಕಂಥವ್ರು, ಯಾಕಂದ್ರೆ 50, 53, 57 ಇವೇನ್ ಸಾಗುವಳಿ ಮಾಡ್ಯಾರೆ, ಇಲ್ಲಿ 50 ಎಕರೆ ಹೊಡೆದಿಲ್ಲ, 2 ಎಕರೆ, 1 ಎಕರೆ, 2.5 ಎಕರೆ, 3 ಎಕರೆ ಹೊಡೆದಾರೆ. ಸಾಕಷ್ಟು ಜನ ಪರಿಶಿಷ್ಟ ಜಾತಿ ಜನಾಂಗ ಹೊಡೆದಾರೆ, ಸಾಕಷ್ಟು ಜನ ಪರಿಶಿಷ್ಟ ಪಂಗಡದವರು ಹೊಡೆದಿದ್ದಾರೆ. SC ST ಜನ ಹಾಗೂ OBC ಗೊಲ್ಲ ಜನಾಂಗದವರು, ಆಮೇಲೆ ಓವಿ ಜನಾಂಗದವರು, ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಾಂಗರೇ ಇಲ್ಲಿ ಭೂಮಿಗಳ ಸಾಗುವಳಿ ಮಾಡಿದ್ರು. ನಿಮಗೆ ನ್ಯಾಯ, ನಾವು ಸಾಮಾಜಿಕ ನ್ಯಾಯ ಕೊಡಬೇಕು, ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕಂದ್ರೆ ಮೊದಲು ಅವೈಜ್ಞಾನಿಕ ಕಾನೂನನ್ನು ರದ್ದುಪಡಿಸಿ ಎಲ್ಲರಿಗೂ ಪಟ್ಟ ಕೊಟ್ರೆ, ನೀವು ದೇವರಾಜ ಅರಸು ಯಾವ ರೀತಿ ಹೆಸರು ಗಳಿಸಿದ್ರ